ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ವಾಂಗ್ಮಯ ಸೇವೆಯನ್ನು ಸಲ್ಲಿಸಲು ಬಂದಿರುವಂತಹ ವಿದ್ವಾನ್ ಶಶಾಂಕ ಭಟ್ಟಿಯವರಿಗೆ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಚಾರ್ಯರು ತಮ್ಮ ಆಸನವನ್ನು ಅಲಂಕರಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಈ ಒಂದು ಪವಿತ್ರ ಜ್ಞಾನಯಜ್ಞಕ್ಕೆ ಶ್ರೋತೃಗಳಾಗಿ ಬಂದಿರುವಂತಹ ತಮಗೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಆಚಾರ್ಯರಲ್ಲಿ ಪ್ರಾರ್ಥಿಸುತ್ತೇನೆ. ತಮ್ಮ ತಾತ್ಪರ್ಯ ನಿರ್ಣಯದ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಓಷ್ಠಾಪಿದಾನ್ನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈ ವಾಚ ಈಶಾನ ಚಾರುಮಾಂ ಇಹ ವಾದಯೇತ್. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೇ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್. ಪೃಥ್ವೀ ಮಂಡಲಮಧ್ಯಸ್ಥಾಃ ಪೂರ್ಣಬೋಧಮಥಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣಮಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರದೌಖ್ಯದುಃಖಸತ್ಕಾರಣಾಯ ವಿತಥಾಯ ನಮೋ ನಮಸ್ತೆ. ಜಯತಿ ಹೃರಚಿಂತ್ಯಃ ಪರಮಗುರರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿ ಜನಯನಃ ಅಸವು ಶ್ರೀಪತಿಃ ಮಾನದೋನಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ದಿವಸದಲ್ಲಿ ಶ್ರೀಕೃಷ್ಣ ಕಾತ್ಯಾಯನಿ ವ್ರತವನ್ನು ಮಾಡುತ್ತಾ ಇರತಕ್ಕಂತಹ ಗೋಪಕನ್ನಿಕೆಯರಿಗೆ ಅದಾವ ರೀತಿಯಲ್ಲಿ ಸಂತೋಷವನ್ನು ಪಡಿಸಿದ ಅಂತ ನಾವು ಕೇಳಿದ್ದೇವೆ. ತಾಸ್ವತ್ರ ತೇನ ಜನಿತ ದಶಲಕ್ಷ ಪುತ್ರಾಹ. ಆ ಅಷ್ಟೂ ಮಂದಿ ಗೋಪಕನ್ನಿಕೆಯರಲ್ಲಿ 10 ಲಕ್ಷ ಮಕ್ಕಳನ್ನು ಪಡಿತಾನಂತೆ. ನೀವು ಭಾವಿಸ್ಬೋದು, ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ, ಕೃಷ್ಣನ ಬಗ್ಗೆ ತಪ್ಪು ಅಭಿಪ್ರಾಯ ಬರಬಾರದು, ಕೃಷ್ಣನಿಗೆ ಯಾವುದೇ ರೀತಿಯ ಕರ್ಮಲೇಪ ಇಲ್ಲ, ಆತ ಕಾಮುಕಾಂತ ಎಂಬಂತಹ ಭಾವನೆ ಬರಬಾರದು, ಇಂತಹ ಕೆಟ್ಟ ಕೃತ್ಯಗಳನ್ನು ಮಾಡ್ತಾ ಇದ್ದಾನೆಂಬಂತಹ ಭಾವನೆ ಬರಬಾರದು ಎಂಬುದಕ್ಕೆ ಆಚಾರ್ಯರು ಅನೇಕ ಅಶುಭೈಹಿ ಅಲಿಪ್ತಃ ಇತ್ಯಾದಿ, ಕರ್ಮಲೇಪ ಇಲ್ಲದವ ಇತ್ಯಾದಿ ವಿಶೇಷಣಗಳನ್ನು ಭಗವಂತನಿಗೆ ಕೊಡ್ತಾ ಇದ್ದಾರೆ. ಹಾಗೆ ವಾದಿರಾಜರು ಕೂಡ ಲಕ್ಷ್ಮೀ ಶೋಭಾನೆಯಲ್ಲಿ 10 ವರ್ಷದ ಕೆಳಗೆ ಮಕ್ಕಳ ಆಟಿಕೆಯಲ್ಲಿ ಚಿತ್ತಾಸ್ತ್ರೀಯರಿಗೆ ಎರಗುವುದೇ ಅಂತ ಅವನಿಗೆ ಯಾವುದೇ ರೀತಿಯ ದೋಷಗಳು ಇಲ್ಲ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾರೆ. 10 ವರ್ಷದ ಕೆಳಗೆ ಮಕ್ಕಳ ಆಟಿಕೆಯಲ್ಲಿ ಇವಾಗ ಗೋಪಕನ್ನಿಕೆಯರು ರಮಿಸಿದ್ದು ಅಂದಾದರೆ ಮಕ್ಕಳನ್ನು ಪಡೆದದ್ದು ಹೇಗೆ ಅಂತ ಎಂಬ ಪ್ರಶ್ನೆ ನಿಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಹಿಂದೆ ಆಚಾರ್ಯರು ನಿರ್ಣಯವನ್ನು ಬರೆಯುವಾಗ ಪಾಂಡವರ ಜನ್ಮ ಸಮಯದಲ್ಲಿ ಒಂದು ವಾಕ್ಯವನ್ನು ಉದಾಹರಿಸ್ತಾರೆ. ದೇವತೆಗಳು ಮಕ್ಕಳನ್ನು ಪಡೆಯುವುದು, ಮನುಷ್ಯರಲ್ಲಿ ಮಕ್ಕಳನ್ನು ಪಡೆಯುವುದು ಅಂತ ಹೇಳಿದ್ರೆ ಹೇಗೆ? ಇಷ್ಟಾಗಿವರು ಗೋಪಕನ್ನಿಕೆಯರು ಯಾರು ಪೂರ್ಣತಃ ಮನುಷ್ಯರಲ್ಲ, ದೇವಲೋಕದ ಅಪ್ಸರಾ ಸ್ತ್ರೀಯರು. ಮಕ್ಕಳನ್ನು ಪಡೆಯೋದು ಅಂತ ಹೇಳಿದ್ರೆ ಹೇಗೆ ಅಂತ 5 ವಿಧವನ್ನು ಹೇಳ್ತಾರೆ. ದೇವತೆಗಳ